ಹಲೋ ಸ್ನೇಹಿತರೆ, ಇವತ್ತು ನಿಮಗೆ ಮನಿ ಸೇವಿಂಗ್, ಟೈಮ್ ಸೇವಿಂಗ್ ಅಂತ ಎಲ್ಲ ಟಿಪ್ಸ್ ನಿಮ್ಮೊಂದಿಗೆ ತಂದಿದ್ದೀನಿ. ತುಂಬಾ ಯೂಸ್ ಆಗುತ್ತೆ. ಕೊನೆಯವರೆಗೂ ನೋಡಬೇಕು, ನೀವು ಸ್ಕಿಪ್ ಮಾಡಿದೆ ಆಗಲೇ ನಿಮಗೆ ಎಲ್ಲ ಟಿಪ್ಪು ಯೂಸ್ ಆಗುತ್ತೆ. ಸೊ ಬನ್ನಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವ್ಯೂವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿ, ನೀವು ಸೂಪರ್ ಆಗಿದೆ ಅಂತ ಭಾವಿಸ್ತೀನಿ. ಈಗ ಯಾವ ಟಿಪ್ಸ್ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲೇ ಟಿಪ್ ಮಾಡೋಣ. ದೀಪದ ಕೆಳಗಡೆ ಎಣ್ಣೆ ಲೀಕ್ ಆಗ್ತಾ ಇರುತ್ತೆ. ಈ ಥರ ಮಾಡೋದ್ರಿಂದ ಎಣ್ಣೆ ಲೀಕ್ ಆಗೋದಿಲ್ಲ. ಏನಪ್ಪ ಮಾಡಬೇಕಂದ್ರೆ ಮೊದಲಿಗೆ ನೀಟಾಗಿ ದೀಪ ಒರೆಸ್ಕೊಳ್ಳೋಣ. ಸ್ವಲ್ಪ ಗಲೀಜಾಗಿದೆ. ನೀವು ಫಸ್ಟ್ ಟೈಮ್ ತಂದಾಗ ಒಂದು ದಿನ ಎಲ್ಲ ನೀರಲ್ಲಿ ಇಟ್ಬಿಟ್ಟು ನಂತರ ಈ ಕೆಲಸ ಮಾಡಿದ್ರೆ ಇನ್ನೂ ಬೆಟರ್ ಅಂತ ಹೇಳ್ತೀನಿ. ಹೊಸ್ದಾಗಿ ತಂದಾಗೂ ಈ ಥರ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಏನಪ್ಪ ಅಂದರೆ ಇಲ್ಲಿ ಒಳಭಾಗದಲ್ಲಿ, ಎಣ್ಣೆ ಹಾಕೋ ಒಳಭಾಗದಲ್ಲಿ ನಾನಿಲ್ಲಿ ನೈಲ್ ಪಾಲಿಶ್ ಹಚ್ತಾ ಇದ್ದೀನಿ. ಒಳಗಡೆ ಮತ್ತು ಹೊರಗಡೆ ಕೆಳಭಾಗದಲ್ಲಿ ತಳಭಾಗದಲ್ಲಿ ಎರಡು ಕಡೆನೂ ನೀವು ಪೇಂಟ್ ಆಗಲಿ, ನನ್ನ ಹತ್ರ ಪೇಂಟ್ ಇಲ್ಲ, ಅದರಿಂದ ನಾನು ನೇಲ್ ಪಾಲಿಶ್ ಹಚ್ತಾ ಇದ್ದೀನಿ. ಹಚ್ಚೋದ್ರಿಂದ ಅದು ಡ್ರೈ ಆದಮೇಲೆ ನೀವು ಎಣ್ಣೆ ಹಾಕಿದ್ರೆ ಯಾವುದೇ ರೀತಿ ಅಬ್ಸರ್ವ್ ಮಾಡ್ಕೊಳ್ಳೋದಾಗಲಿ ಮತ್ತು ಸೋರೋದಾಗಲಿ ಆಗೋದೇ ಇಲ್ಲ. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ನೋಡಿ, ಈ ತಳಭಾಗದಲ್ಲಿ ಅಂದರೆ ಕೆಳಭಾಗದಲ್ಲಿ ಹಚ್ಚಬೇಕು. ಮೇಲೇನೂ ಹಚ್ಚಬೇಕು, ಕೆಳಭಾಗದಲ್ಲೂ ಹಚ್ಚಬೇಕು. ಹಚ್ಚೋದ್ರಿಂದ ಯಾವುದೇ ರೀತಿ ಲೀಕ್ ಆಗೋದಿಲ್ಲ. ಟ್ರೈ ಮಾಡಿ ನೋಡಿ, ಸೂಪರಾಗಿ ಕೆಲಸ ಮಾಡುತ್ತೆ. ಸೊ ಡ್ರೈ ಆದಮೇಲೆ ಯೂಸ್ ಮಾಡ್ಕೊಳ್ಳಿ. ಇನ್ನು ನೀಟಾಗಿ ನೀಟಾಗಿ ಹಚ್ಕೊಳ್ಳಿ. ಸುಮ್ಮನೆ ತೋರಿಸಿದ್ದೀನಿ ಅಷ್ಟೇ. ನಾನು ನೀಟಾಗಿ ಹಚ್ಚಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಅಷ್ಟೇ, ಟ್ರೈ ಮಾಡಿ. ಒಳ್ಳೆ ರಿಸಲ್ಟ್ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಒಂದೊಂದ್ಸಲಿ ಈ ಬೌಲಲ್ಲಿ ಸಾರು, ಹಾಲು ಎಮರ್ಜೆನ್ಸಿಗಂತ ಟಕ್ ಅಂತ ಹಾಗೆ ಸ್ಟವ್ ಮೇಲೆ ಇಟ್ಬಿಡ್ತೀವಿ. ಅದು ನೋಡಿದ್ರೆ ಎಷ್ಟು ಉಜ್ಜಿದ್ರೂ ನೋಡಿ ಈ ಥರ ಕಪ್ಪಗಾಗ್ಬಿಟ್ರೆ ಸ್ಟೀಲ್ ಪಾತ್ರೆ ನೋಡೋದಕ್ಕೆ ಚೆನ್ನಾಗಿ ಕಾಣೋದು. ನಿಮಗೊಂದು ಸಿಂಪಲ್ ಟಿಪ್ ಕೊಡ್ತೀನಿ. ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಳ್ಳೋಣ. ಜೊತೆಗೆ ಇಲ್ಲಿ ನಾನು ಟೂತ್ ಪೇಸ್ಟ್ ತೊಗೋತಾ ಇದ್ದೀನಿ. ವೈಟ್ ಕೋಲ್ಗೇಟ್ ಟೂತ್ ಪೇಸ್ಟ್ ತೊಗೊತೀನಿ. ನೀವು ಕೋಲ್ಗೇಟ್ ವೈಟ್ ಕಲರ್ ಇದು ತೊಗೊಂಡ್ರೆ ಬೆಟರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡೋದು. ನಿಮ್ಮ ಪಾತ್ರೆ ನೋಡಿಕೊಂಡು ಕ್ವಾಂಟಿಟಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗೆಲ್ಲ ಸ್ಪ್ರೆಡ್ ಮಾಡಬೇಕು. ಎರಡು ಮಿಕ್ಸ್ ಮಾಡಿ ಸ್ವಲ್ಪ ಚಿಟಿಕೆ ಅಷ್ಟು ನೀರು ಹಾಕ್ಕೊಂಡು, ತೇವಾಂಶ ಇರೋದಿಲ್ವಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ಎಲ್ಲ ಕಡೆ ಎಲ್ಲೆಲ್ಲಿ ಕಪ್ಪಗಿರುತ್ತೆ ಎಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಬಿಟ್ಬಿಡಿ. ನಂತರ ನಿಮ್ದು ಯಾವುದಿದೆಯೋ ಸ್ಕ್ರಬ್ಬರು, ಪಾತ್ರೆ ಉಜ್ಜೋದು ಸ್ಕ್ರಬ್ಬರಲ್ಲಿ ಉಜ್ಜಿದ್ರೆ ಈಸಿಯಾಗಿ ಕಪ್ಪೆಲ್ಲ ಹೋಗಿಬಿಡುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ. ತುಂಬ ಕಪ್ಪಾಗಿದೆ ಹೋಗ್ತಾ ಇಲ್ಲ ಅಂದರೆ ಸ್ವಲ್ಪ ಸ್ಟೀಲ್ ನಾರಲ್ಲಿ ಉಜ್ಜಿಬಿಡಿ. ಆ ಡಿಸೈನ್ ಸ್ವಲ್ಪ ಹೋಗೋದು ಕಷ್ಟ. ವಾಶ್ ಮಾಡ್ತಾ ಈ ಟಿಪ್ಪು ನೀವು ಒಂದು ರಿಪೀಟ್ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ಕ್ಲೀನ್ ಆಗಿಬಿಡತ್ತೆ. ಮೊದಲಿಗಿಂತ ಈಗ ಚೆನ್ನಾಗಿ ಕ್ಲೀನ್ ಆಗಿದೆ ಅಲ್ಲ. ಸೊ ನೀವು ಕೂಡ ಈ ಥರ ಪಾತ್ರೆ ಆಗಿದ್ದರೆ ಈ ಮೆಥಡಲ್ಲಿ ಕ್ಲೀನ್ ಮಾಡಿ ನೋಡಿ. ಇಷ್ಟ ಆಗಿದ್ರೆ ಒಂದೊಂದು ಲೈಕ್ ಕೊಡಿ. ಸೊ ನೆಕ್ಸ್ಟ್ ಟಿಪ್ ನೋಡೋಣ. ನಾನಿಲ್ಲಿ ಒಂದು ಸಣ್ಣ ಸಾಕ್ಸ್ ತೊಗೊಂಡಿದ್ದೀನಿ. ಅದರಲ್ಲಿ ನಾನಿಲ್ಲಿ ಒಳ್ಳೆ ಸ್ಮೆಲ್ ಇರುವಂಥ ಪಾಂಡ್ಸ್ ಪೌಡ್ರ್ ಹಾಕ್ತಾಯಿದ್ದೀನಿ. ನೀವು ಯಾವ ಪೌಡ್ರ್ ಆದರೂ ಹಾಕ್ಕೊಳ್ಳಿ. ನಿಮ್ಮ ಮನೇಲಿ ಇಲ್ಲ ಒಳ್ಳೆ ಚೆನ್ನಾಗಿರೋದು ಇದ್ದರೆ ಇನ್ನೂ ಒಳ್ಳೆಯದು. ಚೆನ್ನಾಗಿ ಹಾಕ್ಕೊಂಡು ಇದರಲ್ಲಿ 1 ಟೀ ಸ್ಪೂನ್ ಅಷ್ಟು ನಾನಿಲ್ಲಿ ಪೌಡ್ರ್ ಹಾಕ್ಕೊಂಡು ಸಾಕ್ಸ್ ಗಂಟಾದರೂ ಕಟ್ಕೊಳ್ಳಿಲ್ಲ ಅಂದರೆ ದಾರದಿಂದನೇ ರಬ್ಬರ್ ಬ್ಯಾಂಡ್ ಹಾಕಿ ಕಟ್ಕೊಂಬಿಡಿ. ಮೊದಲು ಈ ಕೆಲಸ ಮಾಡಿ ಆಮೇಲೆ ಏನಕ್ಕಂತ ಹೇಳ್ತೀನಿ ನಿಮಗೆ. ಏನಪ್ಪ ಮಾಡಬೇಕು ಈ ಗಂಟನ್ನ ತೊಗೊಂಡೋಗಿ ಅಂದರೆ, ವಾಷಿಂಗ್ ಮಿಷಿನ್ ಇರೋರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ. ಏನಂದರೆ ಇಂಥ ನಾವು ಬಟ್ಟೆ ಒಗೆದಿದ್ದಾದಮೇಲೆ ವಾಷಿಂಗ್ ಮಿಷಿನ್ ಒಳಗಡೆ ಅದರಲ್ಲೂ ಈ ರೈನಿ ಸೀಸನಲ್ಲಿ ಒಂಥರ ಸ್ಮೆಲ್. ನಾವು ಡೋರ್ ಹಾಕ್ತೀವಿ, ಎಷ್ಟೇ ಡ್ರೈ ಮಾಡಿದ್ರೂ ಕೂಡ ಡೋರ್ ಹಾಕಿದ್ಮೇಲೆ ಮತ್ತೆ ತೆಗೆದ್ರೆ ಒಂಥರ ಸ್ಮೆಲ್ ಬರ್ತಾ ಇರುತ್ತೆ. ನೀವು ಈ ಥರ ಪೌಡ್ರ್ ಹಾಕಿರೋದ್ರಿಂದ ಸ್ಮೆಲ್ ಏನಿರುತ್ತೋ ಆ ಸ್ಮೆಲ್ ಬರೋದಿಲ್ಲ. ಯಾಕಂದರೆ ಪೌಡ್ರ್ ಹಾಕಿ ಇಡೋದ್ರಿಂದ ಆ ಸ್ಮೆಲ್ಲೇ ಬರ್ತಾ ಇರುತ್ತೆ. ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಟಿಪ್ಪು. ವಾಷಿಂಗ್ ಮಿಷಿನ್ ಇಲ್ದವ್ರು ಏನಪ್ಪ ಮಾಡಬೇಕಂದ್ರೆ, ನಿಮ್ಮ ಕಬೋರ್ಡ್ಸಲ್ಲಿ ಎಲ್ಲೆಲ್ಲಿ ಒಂಥರ ಕಮಟ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ಲೆಲ್ಲ ಇಟ್ಟು ನೋಡಿ, ಒಳ್ಳೆ ಸ್ಮೆಲ್ ಬರುತ್ತೆ. ನೆಕ್ಸ್ಟ್ ಟಿಪ್ಪು, ನಾನಿಲ್ಲಿ ಸಣ್ಣದೊಂದು ಬಿಂದು ಪ್ಲಾಸ್ಟಿಕ್ ಬಾಟಲ್ ತೊಗೊಂಡಿದ್ದೀನಿ. ಬಿಂದು ತೊಗೊಂಡಿರೋ ಅಂಥದ್ದು. ಅದ್ರಲ್ಲಿ ನೋಡಿ ಇಷ್ಟು ಕಟ್ ಮಾಡ್ಕೊಂಡಿದ್ದೀನಿ. ಮೇಲಿನ ಭಾಗದಲ್ಲಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ಒಂದು ಸೂಪರ್ ಟಿಪ್ ಇದೆ. ಏನಪ್ಪ ಅಂದರೆ, ಎಷ್ಟೇ ರೇಷನ್ ತಂದರೆ ಬಾಕ್ಸ್ಗಳಿಗೆ ಹಾಕೋರು ಕೆಲವೊಂದು ಸಾರಿ ಈ ಥರ ಉಳಿದು ಬಿಡುತ್ತೆ. ಅದನ್ನು ಹಾಗೆ ಇಡೋ ಬದಲು ಈ ಟಿಪ್ನ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಈಗ ನೋಡಿ ಈ ಥರ ಸೇರಿಸ್ಕೋಬೇಕು ಮೇಲಿನ ಭಾಗಕ್ಕೆ. ಇದನ್ನು ಹಾಗೆ ಆದರೂ ಇಡಿ, ಇಲ್ಲ ಅಂದರೆ ಇದೇ ಥರನೇ ಯೂಸ್ ಮಾಡ್ಕೋಬೋದು. ಎಷ್ಟು ಚೆನ್ನಾಗಿ ನಾವು ಯೂಸ್ ಮಾಡ್ಬೋದು ಅಂತ ನೋಡ್ತಾ ಇರಿ. ನೀಟಾಗಿ ಕರೆಕ್ಟ್ ಶೇಪಲ್ಲಿ ಕೂರಿಸ್ಬಿಟ್ಟು ಇದನ್ನು ಕ್ಯಾಪ್ ಹಾಕಿ ಹಾಗೆ ಇಡ್ಬೋದು. ಹೆಂಗಾದರೂ ಬಿಸಾಡಿ, ಯಾವುದೇ ಒಂದು ಚೂರು ಕೂಡ ಚೆಲ್ಲೋದಿಲ್ಲ.
ಸ್ವಲ್ಪ ನೋಡ್ಕೊಂಡು ಕ್ಯಾಪು ಕರೆಕ್ಟಾಗಿ ಕೂರಿಸಿ. ಈಗ ನೀವು ಹಾಕ್ಕೋಬೇಕು, ನೀವು ಯೂಸ್ ಮಾಡಬೇಕಂದ್ರೂ ಕೂಡ ಆರಾಮ್ಸೆ ಬಗ್ಸ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಬಾಕ್ಸ್ಗಿಂತೂ ಇದು ಸೂಪರಾಗಿ ಕೆಲಸ ಮಾಡುತ್ತೆ. ಒಂದು ಚೂರು ಕೂಡ ಚೆಲ್ಲೋದಿಲ್ಲ. ಇಷ್ಟ ಆಗಿದೆಯಲ್ಲ ಈ ಟಿಪ್ಪು? ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ ಮ್ಯಾಚ್ ಬಾಕ್ಸು. ದೇವ್ರ ಮನೆಯಲ್ಲಿ ಇಲ್ಲ ಅಂದರೆ ನಾವು ಬಳಸೋ ಒಂದೊಂದ್ಸರಿ ಬೈ ಮಿಸ್ ಆಗಿ ಎಣ್ಣೆ ಆಗಲಿ ನೀರಾಗಲಿ ಟಚ್ ಆಗಿಬಿಟ್ರೆ ಅದು ಉರಿಯೋದೇ ಇಲ್ಲ. ಸೊ ನಾನು ಇಲ್ಲಿ ಲೈವಾಗಿ ತೋರಿಸ್ತಾ ಇದ್ದೀನಿ. ಆ ಥರ ಆದಾಗ ನೀವೇನಪ್ಪ ಮಾಡಬೇಕಂದ್ರೆ ಫೇಸ್ ಪೌಡರ್ ಇರುತ್ತಲ್ಲ ನೋಡಿ, ಉರಿತಾನೆ ಇಲ್ಲ. ಹಾಗೇನು ಅಪ್ಲೈ ಮಾಡಬೇಕಂದ್ರೆ ಫೇಸ್ ಪೌಡ್ರು ಸ್ವಲ್ಪ ಹಚ್ಚಿ ಒಂದು 5ರಿಂದ 10 ನಿಮಿಷ ಬಿಟ್ಬಿಟ್ಟು ನಂತರ ನೀವು ಹಚ್ಚೋದ್ರಿಂದ ನೀರಿನ ಅಂಶ ಏನಿರುತ್ತೋ ಆ ಫೇಸ್ ಪೌಡ್ರೆಲ್ಲ ಅಬ್ಸರ್ವ್ ಮಾಡ್ಕೊಂಬಿಡತ್ತೆ. ಆವಾಗ ಚೆನ್ನಾಗಿ ಉರಿಯೋದಕ್ಕೆ ಸಹಾಯ ಮಾಡುತ್ತೆ. ಇದಕ್ಕೆ ಮೊದಲು 2 ಟಿಪ್ ಕೊಟ್ಟಿದ್ದೀನಿ. ವಿಭೂತಿ ಹಾಕೋದು, ಅಕ್ಕಿ ಹಿಟ್ಟು ಹಾಕೋದು, ಪ್ರೀವಿಯಸ್ ವೀಡಿಯೋಸ್ ಎಲ್ಲ ಇದೆ. ಇನ್ನೂ ನನ್ನ ವೀಡಿಯೋಸ್ ಈ ಥರ ಒಳ್ಳೆ ಟಿಪ್ಸ್ ಇದೆ. ಇನ್ನೂ ಯಾರೆಲ್ಲ ನೋಡ್ತಾ ಇಲ್ವೋ ಹೋಗಿ ನೋಡ್ಕೊಂಬನ್ನಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಹಾಗೆ ಯಾವ ಟಿಪ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ತುಂಬ ಜನನೇ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇರೋ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ. ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಬೇರೆಯವ್ರಿಗೂ ಯೂಸ್ ಆಗಲಿ ಅಂತ ನಿಮ್ಮ ಸ್ನೇಹಿತರೊಂದಿಗೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸೊಂದಿಗೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.